ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾರ್ಡ್. ಆಗಸ್ಟ್ ತಿಂಗಳಿನ 10ನೆಯ ದಿನದಲ್ಲಿ, ಆಗಸ್ಟ್ ತಿಂಗಳಿನ 2ನೆಯ ಒಂದು ಭಾನುವಾರಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಯೆಹೋವನೊಬ್ಬನೇ ದೇವರೆಂದು ನೀವೇನು ಮಾಡಿ ಅಂದ್ರೆ ತಿಳಿದುಕೊಳ್ಳಿರಿ. ನಮ್ಮ ದೇವರಾದ ಯೇಸು ಒಬ್ಬನೇ ದೇವರೆಂದು ನಾವು ಇವತ್ತಿನ ದಿನದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಆತನು ನಂಬಿಗಸ್ತನಾದ ದೇವರು. ನನ್ನ ದೇವರು ನಂಬಿಗಸ್ತನಾಗಿರ್ತಕ್ಕಂಥವರು. ನಿಮ್ಮ ದೇವರು ನಂಬಿಗಸ್ತನಾಗಿರ್ತಕ್ಕಂಥ ದೇವರು. ನಿಮಗೆ ಏನನ್ನು ಹೇಳಿದ್ದಾನೋ ಅದನ್ನು ನೆರವೇರಿಸ್ತಕ್ಕಂಥ ದೇವರು. ನಮಗೆ ಏನನ್ನು ವಾಗ್ದಾನಗಳನ್ನು ಮಾಡಿದನೋ ವಾಗ್ದಾನಗಳನ್ನು ನೆರವೇರಿಸ್ತಕ್ಕಂಥ ದೇವರು. ಏಕ ದೇವರು. ಆತನು ಮಾತು ತಪ್ಪತಕ್ಕಂಥವನಲ್ಲ. ತನ್ನ ಆಜ್ಞೆ ತನ್ನನ್ನು ಪ್ರೀತಿಸಿ ಆತನನ್ನು ಪ್ರೀತಿಸುವವರನ್ನು ಆತನು ಪ್ರೀತಿಸುತ್ತಾನೆ. ನಾವು ದೇವರನ್ನು ಪ್ರೀತಿಸ್ತಕ್ಕಂಥವರಾಗಿರಬೇಕು. ನಾವು ಆತನ ಆಜ್ಞೆಗಳ ಅನುಸಾರವಾಗಿ ನಡೀತಕ್ಕಂಥವರಾಗಿರಬೇಕು. ಬೈಬಲ್ ಗ್ರಂಥವನ್ನು ಪ್ರೀತಿಸಿ ಆತನು ನಮಗೆ ಕೊಟ್ಟಿರುವಲ್ಲಿ ಬೈಬಲ್ ಗ್ರಂಥದಲ್ಲಿ ಕೊಟ್ಟಿರುವ ಆಜ್ಞೆಗಳಿಗೆ ನಾವು ಸರಿಯಾಗಿ ಅನುಸರಿಸಿ ನಡೆಯುವಾಗ ಆತನು ನಮಗೆ ಆಶೀರ್ವಾದಗಳನ್ನು ಮಾಡ್ತಕ್ಕಂಥ ದೇವರು ನನ್ನ ದೇವರಾಗಿದ್ದಾನೆ. ಮಾಡಿರ್ತಕ್ಕಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ. ನಿನಗೆ ಆತನು ಯಾವ ವಾಗ್ದಾನಗಳನ್ನು ಮಾಡಿದನೋ, ನಮಗೆ ಆತನು ಯಾವ ವಾಗ್ದಾನಗಳನ್ನು ಮಾಡಿದನೋ ಆ ವಾಗ್ದಾನಗಳನ್ನು ನೆರವೇರಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ನಮಗೆ ಕೃಪೆಯನ್ನು ತೋರಿಸ್ತಕ್ಕಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ನಿಮಗೆ ಕೃಪೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೆ ನೆರವೇರಿಸುವವನಾಗಿದ್ದಾನೆ. ಒಂದು ಮನುಷ್ಯನು ದೇವರ ಒಂದು ಸನ್ನಿಧಾನದಲ್ಲಿ ಒಂದು ಮನುಷ್ಯನು ದೇವರಿಗಾಗಿ ಜೀವಿಸುವುದಾದರೆ ಆ ಮನುಷ್ಯನ ಸಂತತಿಯನ್ನು 1000 ತಲೆಮಾರುಗಳವರೆಗೆ ನನ್ನ ದೇವರು ಆಶೀರ್ವಾದ ಮಾಡ್ತಕ್ಕಂಥವನಾಗಿದ್ದಾನೆ. ನನ್ನಿಂದ ದೇವರ ವಾಕ್ಯ ಕಳುಹಿಸಿಕೊಳ್ತಕ್ಕಂಥ ಪ್ರೀತಿಯ ದೇವರ ಮಕ್ಕಳೇ, ನೀವು ದೇವರ ಸನ್ನಿಧಾನಕ್ಕೆ ಹೋಗುವಾಗ, ನೀವು ದೇವರಿಗಾಗಿ ಜೀವಿಸುವಾಗ ಅದು ನಿಮ್ಮ ಮಕ್ಕಳಿಗೆ ಆಶೀರ್ವಾದ, ಅದು ನಿಮ್ಮ ಸಂತಾನಕ್ಕೆ ಆಶೀರ್ವಾದ, ಅದು ನಿಮಗೆ ಆಶೀರ್ವಾದ. ಎಲ್ಲಿಯವರೆಗೆ ಅಂತ ನಾವು ನೋಡುವಾಗ 1001 ತಲೆಗಳವರೆಗೆ. ಅದಕ್ಕೋಸ್ಕರ ದೇವರು ನಮ್ಮೆಲ್ಲರನ್ನು ಪ್ರೀತಿಸುತ್ತಾನೆ. ದೇವರು ನಮ್ಮೆಲ್ಲರನ್ನು ಕರುಣಿಸುತ್ತಾನೆ. ದೇವರು ನಮಗೆ ಮಾಡಿರುವ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ. ಮೈ ಗಾಡ್ ಬ್ಲೆಸ್ ಯು. ಎಲ್ಲರಿಗೆ ದೇವರು ತಾನೇ ಆಶೀರ್ವಾದ ಮಾಡಿ ನಡೆಸಲಿ.